ಹರೇ ಕೃಷ್ಣ. ಸ್ವಲ್ಪವೇ ಸ್ವಲ್ಪ ಇನ್ವೆಸ್ಟ್ ಮಾಡಿ ನಿಮಗೆ ಕೋಟ್ಯಾಂತರ ರೂಪಾಯಿ ಮರಳಿ ಸಿಗುತ್ತೆ ಅಂತ ಹೇಳಿದರೆ ಯಾರು ತಾನೇ ಇನ್ವೆಸ್ಟ್ ಮಾಡಲ್ಲ? ಖಂಡಿತ ಮಾಡ್ತಾರಲ್ವ? ಆದರೆ ಇಲ್ಲಿ ನಾವು ಇನ್ವೆಸ್ಟ್ ಮಾಡಲು ಹೇಳ್ತಾ ಇರುವಂಥದ್ದು ದುಡ್ಡನ್ನಲ್ಲ, ಬದಲಿಗೆ ನಿಮ್ಮ ಸಮಯವನ್ನು. ಸ್ವಲ್ಪವೇ ಸ್ವಲ್ಪ ನಿಮ್ಮ ಸಮಯವನ್ನು ಭಕ್ತಿಯಲ್ಲಿ ನೀವು ಇನ್ವೆಸ್ಟ್ ಮಾಡಿದರೆ ಅದಕ್ಕೆ 1000 ಪಟ್ಟು ಅಧಿಕ ಫಲವನ್ನು ಕೊಡುವಂತಹ ಅಧಿಕ ಮಾಸ ಅಥವಾ ಪುರುಷೋತ್ತಮ ಮಾಸ ಇದೇ ತಿಂಗಳ 17ರಿಂದ ಪ್ರಾರಂಭ. ಹಲವಾರು ಪ್ರಾಪಂಚಿಕ ಚಟುವಟಿಕೆಗಳಲ್ಲಿ ತೊಡಗಿರುವ ಇಂದಿನ ಜನತೆಗೆ ಭಕ್ತಿ ಮಾಡಲು, ಜೀವನದ ಉದ್ದೇಶವನ್ನು ಅರಿಯಲು, ಧರ್ಮ ಗ್ರಂಥಗಳನ್ನು ಓದಲು ಪುರುಸೊತ್ತಿಲ್ಲ. ಆದರೆ ಅಂಥವರಿಗೋಸ್ಕರ ಹಾಗೂ ಎಲ್ಲರ ಮೇಲೆ ಕರುಣೆಯನ್ನು ತೋರುವುದಕ್ಕೋಸ್ಕರ ಭಗವಂತ ಹಲವಾರು ಮಾರ್ಗಗಳನ್ನು ಸೂಚಿಸುತ್ತಾರೆ. ಅವುಗಳಲ್ಲಿ ಅತ್ಯಂತ ಉತ್ತಮ, ಶ್ರೇಷ್ಠ, ದಿವ್ಯವಾಗಿರುವಂಥ ಮಾಸ ಪುರುಷೋತ್ತಮ ಮಾಸದ ವ್ರತ. ಈ ಮಾಸಕ್ಕೆ ಭಗವಂತ ತನ್ನ ಹೆಸರನ್ನ ಮಾತ್ರ ಕೊಟ್ಟಿಲ್ಲ, ಈ ಮಾಸಕ್ಕೆ ವಿಶೇಷವಾದ ಶಕ್ತಿಯನ್ನ, ತನ್ನ ಕೃಪೆಯನ್ನ, ಶ್ರೇಷ್ಠ ವರದಾನವನ್ನ ಕೊಟ್ಟಿದ್ದಾರೆ. ಈ ಮಾಸದಲ್ಲಿ ಯಾರೇ ಆಗಲಿ ಸ್ವಲ್ಪವೇ ಸ್ವಲ್ಪ ಭಕ್ತಿಯನ್ನ ಮಾಡಿದ್ರೂ ಕೂಡ ಅದರ ಫಲ 1000 ಪಟ್ಟು ಅಧಿಕ ಅಂತ ಹೇಳಲಾಗುತ್ತೆ. ಸ್ಕಂದ ಪುರಾಣ, ಪದ್ಮ ಪುರಾಣ, ಮಹಾಭಾರತ, ವೇದಗಳು ಸೇರಿದಂತೆ ಹಲವಾರು ಶಾಸ್ತ್ರಗಳು ಈ ಮಾಸದ ಮಹಿಮೆಯನ್ನ ಕೊಂಡಾಡುತ್ತವೆ. ಈ ಪುರುಷೋತ್ತಮ ವ್ರತವನ್ನ ಮಾಡೋದ್ರಿಂದ 100 ಅಶ್ವಮೇಧ ಮಾಡಿದ ಪುಣ್ಯ ಸಿಗುತ್ತೆ. ಜೀವನದಲ್ಲಿ ಯಶಸ್ಸನ್ನ ಪಡೆಯಲು ಹಾಗೂ ನಮ್ಮ ಗ್ರಹಗತಿಯಲ್ಲಿರುವ ಎಲ್ಲ ಪಾಪಗಳನ್ನ, ಗ್ರಹಗತಿಯಲ್ಲಿರುವ ದೋಷವನ್ನ ನಾಶ ಮಾಡೋದಕ್ಕೆ ಹಾಗೂ ನಮ್ಮ ಎಲ್ಲ ಪಾಪಗಳ ಫಲಗಳನ್ನ ನಾಶ ಮಾಡೋದಕ್ಕೆ, ಜೀವನದಲ್ಲಿ ಯಶಸ್ಸು, ಆಧ್ಯಾತ್ಮಿಕ ಉನ್ನತಿ, ಭಗವಂತನ ಸಾನ್ನಿಧ್ಯ ಪ್ರತಿಯೊಂದನ್ನ ಪಡೆಯಬೇಕಂತಿದ್ರೆ ಈ ವ್ರತವನ್ನ ಮಾಡಬೇಕು ಅನ್ನೋದನ್ನ ಶಾಸ್ತ್ರಗಳು ತಿಳಿಸುತ್ತವೆ. ಹೇಗೆ ಮಾಡುವಂಥದ್ದು ಈ ವ್ರತವನ್ನ ಅಂತ ತಿಳಿದುಕೊಳ್ಳೋದಕ್ಕಿಂತ ಮೊದಲು ಈ ಮಾಸಕ್ಕೆ ಪುರುಷೋತ್ತಮ ಮಾಸ ಅನ್ನುವಂಥ ಹೆಸರು ಹೇಗೆ ಬಂತು, ಯಾಕೆ ಈ ಮಾಸ ಇಷ್ಟೊಂದು ಪವಿತ್ರವಾಯಿತು ಅನ್ನೋದನ್ನ ತಿಳಿದುಕೊಳ್ಳೋಣ. ಲೂನಾರ್ ಕ್ಯಾಲೆಂಡರ್ ಪ್ರಕಾರ ಒಂದು ವರ್ಷಕ್ಕೆ 354 ದಿವಸಗಳಿವೆ. ಸೋಲಾರ್ ಕ್ಯಾಲೆಂಡರ್ ಪ್ರಕಾರ ಒಂದು ವರ್ಷಕ್ಕೆ 365 ದಿವಸಗಳಿವೆ. ಹೀಗೆ ವರ್ಷಕ್ಕೆ 11 ದಿವಸ ಅಧಿಕವಾಗಿ ಇರುವುದನ್ನು ಸರಿದೂಗಿಸುವುದಕ್ಕೋಸ್ಕರ ಅಧಿಕವಾದ 11 ದಿವಸಗಳನ್ನೆಲ್ಲ ಸೇರಿಸಿ ಒಂದು ತಿಂಗಳನ್ನು ಅಧಿಕವಾಗಿ ಸೇರಿಸಲಾಗಿದೆ. ಅದೇ ಈ ಅಧಿಕ ಮಾಸ. ಈ ಅಧಿಕ ಮಾಸ 3 ವರ್ಷಗಳಿಗೊಮ್ಮೆ ಬರುತ್ತೆ. ಏನು ಈ ಮಾಸದ ಮಹಿಮೆ? ಪುರುಷೋತ್ತಮ ಮಾಸ ಅಂತ ಯಾಕೆ ಇದನ್ನು ಕರೀತಾರೆ? ವೈದಿಕ ಶಾಸ್ತ್ರದ ಪ್ರಕಾರ ಎಲ್ಲ ಜಡ ಮತ್ತು ಚೇತನ ವ್ಯಕ್ತಿತ್ವದ ರೂಪದಲ್ಲಿ ಉಪಸ್ಥಿತರಿದ್ದಾರೆ. ಸೂರ್ಯ, ಚಂದ್ರ, ಭೂಮಿ, ನಕ್ಷತ್ರ, ತಿಂಗಳು, ವರ್ಷ, ಹೀಗೆ ಪ್ರತಿಯೊಂದಕ್ಕೂ ಒಂದು ಅಧಿಷ್ಠಾತ ದೇವತೆ ಅಥವಾ ದೇವಿ ಇದ್ದಾಳೆ. ಅಧಿಕ ಮಾಸ ಪ್ರಕಟವಾದಾಗ ಎಲ್ಲರೂ ಇದನ್ನು ಅಧಿಕವೆಂದು ಭಾವಿಸಿ ತಿರಸ್ಕರಿಸಿದರು. ಯಾಕೆಂದರೆ ಈ ತಿಂಗಳಿನಲ್ಲಿ ಸೂರ್ಯ ಯಾವುದೇ ರಾಶಿಯನ್ನು ಪ್ರವೇಶಿಸುವುದಿಲ್ಲವಾದ್ದರಿಂದ ಈ ತಿಂಗಳಿನಲ್ಲಿ ಯಾವುದೇ ಶುಭ ಮುಹೂರ್ತಗಳಿಲ್ಲ, ಯಾವುದೇ ಶುಭ ಸಮಾರಂಭಗಳು ನಡೆಯಲ್ಲ. ಆದ್ದರಿಂದ ಇದನ್ನು ಮಲಮಾಸ ಅಂತಲೂ ಕರೆಯುತ್ತಾರೆ. ಈ ಮಲಮಾಸ ಹೇಗೆ ಮಲ ನಿವಾರಣಾ ಮಾಸವಾಗಿ ಪರಿವರ್ತಿತವಾಯಿತು? ಈ ಮಾಸವನ್ನು ಯಾರು ಸ್ವೀಕರಿಸದೆ ಕಡೆಗಣಿಸಿದಾಗ ಈ ಅಧಿಕ ಮಾಸದ ಅಧಿಷ್ಠಾತ ದೇವಿ ವಿಷ್ಣುವಿನ ಬಳಿಗೆ ಹೋಗಿ ತನ್ನ ದುಃಖವನ್ನ ತೋಡಿಕೊಂಡಾಗ ವಿಷ್ಣು ಈ ಮಾಸವನ್ನು ಸ್ವೀಕರಿಸಿ ತನ್ನ ಹೆಸರನ್ನೇ ಈ ಮಾಸಕ್ಕೆ ಕೊಡುತ್ತಾರೆ. ಅದಕ್ಕೋಸ್ಕರ ಇದನ್ನು ಪುರುಷೋತ್ತಮ ಮಾಸ ಅಂತ ಕರೆಯುತ್ತಾರೆ. ಯಸ್ಮಾತಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮಃ ಅತೋಸ್ಮಿ ಲೋಕೆ ವೇದೇ ಚ ಪ್ರತಿತಃ ಪುರುಷೋತ್ತಮಃ. ನಾನು ಕ್ಷರ ಮತ್ತು ಅಕ್ಷರಗಳಿಗೆ ಅತೀತನು ಹಾಗೂ ಪ್ರಪಂಚವು, ವೇದಗಳು ನನ್ನನ್ನು ದೇವೋತ್ತಮ ಪರಮಪುರುಷನೆಂದು ಪ್ರಾರ್ಥಿಸುತ್ತವೆ ಅನ್ನೋದನ್ನು ಭಗವಂತ 15ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಭಗವಂತನ ಸಂಪರ್ಕಕ್ಕೆ ಏನೇ ಬಂದರೂ ಅದು ಪವಿತ್ರವಾಗುತ್ತದೆ. ಹಾಗೆ ಈ ಮಾಸ ಪವಿತ್ರವಾಯಿತು. ಭಗವಂತ ಈ ಮಾಸಕ್ಕೆ ತನ್ನ ನಾಮವನ್ನು ಮಾತ್ರ ಕೊಟ್ಟಿದ್ದಲ್ಲ, ತಮ್ಮ ಗುಣವನ್ನು ಕೂಡ ಕೊಟ್ಟಿದ್ದಾರೆ. ತಮ್ಮ ಶಕ್ತಿ, ಆಶೀರ್ವಾದ, ವಿಶೇಷ ಅನುಗ್ರಹವನ್ನು ಈ ಮಾಸಕ್ಕೆ ಕೊಟ್ಟಿದ್ದಾರೆ. ಈ ಮಾಸದಲ್ಲಿ ಏನೇ ಭಕ್ತಿ ಮಾಡಿದ್ರು ಅದಕ್ಕೆ 1000 ಪಟ್ಟು ಅಧಿಕ ಫಲ ಇದೆ. ಯಾಗಯಜ್ಞ ಮಾಡುವವರಿಗೆ ಇದು ಶುಭ ಮಾಸವಲ್ಲದೆ ಇರಬಹುದು. ಭಕ್ತಿಗೆ ಇದು ತುಂಬ ಮಂಗಳಕರವಾದಂತಹ ಮಾಸವಾಗಿದೆ.
ಕಲಿಯುಗದ ಪತಿತಾತ್ಮರಿಗೆ ಭಗವಂತ ತನ್ನ ವಿಶೇಷ ಕೃಪೆಯನ್ನು ತೋರುತ್ತಾರೆ ಈ ಮೂಲಕ. ಪಾಂಡವರಿಗೆ ಸ್ವತಃ ಕೃಷ್ಣ ಈ ಮಾಸದ ಮಹಿಮೆಯ ಬಗ್ಗೆ ತಿಳಿಸಿದರು. ಹೇಗೆ ಈ ವ್ರತವನ್ನು ಆಚರಿಸಬೇಕು ಅನ್ನೋದನ್ನು ತಿಳಿಸಿದರು. ಈ ಮಾಸದಲ್ಲಿ ವಿಷ್ಣುವಿನ ನಾಮ ರೂಪ ಗುಣ ಲೀಲೆಗಳ ಶ್ರವಣ ಕೀರ್ತನಕ್ಕೆ ಬಹಳ ಮಹತ್ವವಿದೆ. ವಿಶೇಷವಾಗಿ ಈ ಮಂತ್ರವನ್ನ ನಾವು ಪ್ರತಿನಿತ್ಯ ಜಪಿಸಬೇಕು ಅಂತ ಹೇಳಲಾಗುತ್ತೆ. ಗೋವರ್ಧನಂ ಧರಂ ವಂದೇ ಗೋಪಾಲಂ ಗೋಪರೂಪಿಣಾಂ ಗೋಕುಲೋತ್ಸವಮೀಶಾಣಾಂ ಗೋವಿಂದಂ ಗೋಪಿಕಾ ಪ್ರಿಯಂ. ಈ ಪುರುಷೋತ್ತಮ ಮಾಸದ ಮಹಿಮೆಯನ್ನು ನೈಮಿಷಾರಣ್ಯದಲ್ಲಿ ಶೌನಕಾದಿ ಋಷಿಗಳಿಗೆ ಸೂತ ಗೋಸ್ವಾಮಿ ವಿವರಿಸುತ್ತಾರೆ. ಈ ಪುರುಷೋತ್ತಮ ವ್ರತವನ್ನ ಹೇಗೆ ನಾವು ಮಾಡಬಹುದು? ತುಂಬಾ ಸರಳವಾಗಿದೆ ಇದನ್ನ ಆಚರಿಸುವಂಥದ್ದು. ಈ ಮಾಸದಲ್ಲಿ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡೋದಕ್ಕೆ ಬಹಳ ಮಹತ್ವವಿದೆ. ಬೆಳಿಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಏಳುವಂಥದ್ದು, ಸೂರ್ಯೋದಯಕ್ಕೆ 1:30 ಗಂಟೆ ಮೊದಲು ಎದ್ದು ಸ್ನಾನ ಮಾಡಿ ಹರೇ ಕೃಷ್ಣ ಮಹಾಮಂತ್ರವನ್ನ ಜಪಿಸಬೇಕು. ದೇವರಿಗೆ ಮಂಗಳಾರತಿಯನ್ನ ಮಾಡಿ ತುಳಸಿಗೆ ಆರತಿಯನ್ನ ಮಾಡಬೇಕು. ಶ್ರೀಮದ್ ಭಾಗವತಮನ ಶ್ರವಣ ಭಕ್ತರ ಸಂಘದಲ್ಲಿ ಮಾಡುವಂಥದ್ದು. ಭಗವದ್ಗೀತೆಯ 15ನೇ ಅಧ್ಯಾಯ ಪುರುಷೋತ್ತಮ ಯೋಗವನ್ನ ಪ್ರತಿನಿತ್ಯ ಓದುವುದು. ಚೌರಾಷ್ಟಕವನ್ನು ಹೇಳಿ ಭಗವಂತನಿಗೆ ತುಪ್ಪದ ಆರತಿಯನ್ನ ಎತ್ತುವಂಥದ್ದು. ರಾಧಾಕೃಷ್ಣರಿಗೆ ತುಪ್ಪದ ಆರತಿಯನ್ನ ಎತ್ತುವುದರ ಮೂಲಕ ನಂದನಂದನಾಷ್ಟಕ, ಜಗನ್ನಾಥಾಷ್ಟಕ ಮುಂತಾದವುಗಳನ್ನು ಹೇಳುವುದರ ಮೂಲಕ ನಾವು ಈ ವ್ರತವನ್ನ ಮಾಡಬಹುದು. ಹಾಗೆ ಈ ಮಾಸದಲ್ಲಿ ದಾನಕ್ಕೂ ಬಹಳ ಮಹತ್ವವಿದೆ. ಭಗವದ್ಗೀತೆಯನ್ನು ಬೇರೆಯವರಿಗೆ ದಾನವನ್ನಾಗಿ ಕೊಡುವಂಥದ್ದು ಹಾಗೂ ಭಗವದ್ಗೀತೆಯ ಪ್ರಚಾರ ಕಾರ್ಯದಲ್ಲಿ ತೊಡಗುವಂಥದ್ದು ಅಥವಾ ತೊಡಗುವವರಿಗೆ ಸಹಾಯ ಮಾಡುವಂಥದ್ದು ಕೂಡ ಅತ್ಯುನ್ನತ ಆಧ್ಯಾತ್ಮಿಕ ಲಾಭವನ್ನು ತರುತ್ತದೆ. ಯಾರು ಈ ಭಗವದ್ಗೀತೆಯ ಬಗ್ಗೆ ಪ್ರಚಾರ ಮಾಡ್ತಾರೋ ಅವರು ನನಗೆ ಬಹಳ ಪ್ರಿಯರು ಅನ್ನೋದನ್ನ ಭಗವಂತ ಹೇಳ್ತಾರೆ. ನತ ಚಸ್ಮಾತ್ ಮನುಷ್ಯೇಶು ಕಶ್ಚಿನ್ಮೇ ಪ್ರಿಯಕೃತ್ತಮ ಅಂತ ಭಗವಂತ ಹೇಳ್ತಾರೆ. ಆದ್ದರಿಂದ ನಾವು ಭಗವಂತನಿಗೆ ಪ್ರಿಯರಾಗಲು ಈ ಪುರುಷೋತ್ತಮ ಮಾಸ ಅತ್ಯುತ್ತಮ ಮಾಸವಾಗಿದೆ. ಸೊ ಇಷ್ಟೆಲ್ಲ ಲಾಭ ಒಂದು ಮಾಸದಲ್ಲಿ ಸ್ವಲ್ಪವೇ ಸ್ವಲ್ಪ ಭಕ್ತಿಯನ್ನ ಮಾಡೋದ್ರಿಂದ ಸಿಗುತ್ತೆ ಅಂತ ಇದ್ರೆ ಯಾರು ತಾನೇ ಅದನ್ನು ಅನುಸರಿಸಲ್ಲ ಅಲ್ವಾ? ಖಂಡಿತ ನೀವು ಈ ಪುರುಷೋತ್ತಮ ಮಾಸದಲ್ಲಿ ಆದಷ್ಟು ಭಕ್ತಿ ಕಾರ್ಯಗಳಲ್ಲಿ ತೊಡಗಿಕೊಳ್ಳಿ. ನಿಮ್ಮವರಿಗೂ ಇದನ್ನು ತಿಳಿಸಿ. ಹರೇ ಕೃಷ್ಣ.